ಸಿದ್ದರಾಮಯ್ಯ ಪರ ಈಶ್ವರಾನಂದಪುರಿ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆಶಿ ಪರ ಮಾತನಾಡಿದಂತ ರಂಭಾಪುರಿ ಶ್ರೀಗಳ ವಿರುದ್ಧ ಕಿಡಿಕಾರಿದ್ದಾರೆ. ರಾಜಕೀಯ ಬೆಳವಣಿಗೆ ಬಗ್ಗೆ ಸ್ವಾಮೀಜಿಗಳ ಟಾಕ್ ವಾರ್ ಈಗ ಬಹಳಷ್ಟು ಗಮನ ಸೆಳೀತಾ ಇದೆ. ಸಿದ್ದರಾಮಯ್ಯ ಪರ ಈಶ್ವರಾನಂದಪುರಿ ಶ್ರೀಗಳು ಸದ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಪರ ಮಾತನಾಡಿದಂತ ರಂಭಾಪುರಿ ಶ್ರೀಗಳ ವಿರುದ್ಧ ಕಿಡಿಕಾರಿದ್ದಾರೆ. ರಾಜಕೀಯ ಬೆಳವಣಿಗೆಯ ಬಗ್ಗೆ ಸ್ವಾಮೀಜಿಗಳ ಟಾಕ್ ವಾರ್. ಸಿದ್ದರಾಮಯ್ಯ ಎಲ್ಲಾ ಸಮುದಾಯವನ್ನ ಪ್ರೀತಿಯಿಂದ ಕಾಣ್ತಾರೆ. ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯವನ್ನ ಕೊಟ್ಟಿಲ್ಲ, ಬಡವರು ಬದುಕ್ತಿದ್ದಾರೆ. ರಂಭಾಪುರಿ ಶ್ರೀಗಳ ಬಿಟ್ಟಿ ಭಾಗ್ಯ ಅಂತ ಮಾತನಾಡಬಾರ್ದಿತ್ತು ಶ್ರೀಗಳು. ಗೃಹಲಕ್ಷ್ಮಿ ಭಾಗ್ಯ ಕೊಟ್ಟಿರುವುದು ಮಹಿಳೆಯರಿಗೆ ಅನುಕೂಲವಾಗಲಿ ಅನ್ನೋದಾಗಿ ಇದನ್ನ ಸಹಿಸಿಕೊಳ್ಳದವರು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಲಿಂಗಾಯತ ಸ್ವಾಮೀಜಿ ವಿರುದ್ಧ ಕುರುಬ ಶ್ರೀಗಳು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಹಳಷ್ಟು ಗಮನ ಸೆಳೀತಾ ಇದೆ ಈಗ ಶ್ರೀಗಳ ಟಾಕ್ ವಾರ್. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ರಂಭಾಪುರಿ ಶ್ರೀಗಳು ಮಾತನಾಡಿದರು. ಸದ್ಯ ಈಗ ಬಹಳಷ್ಟು ಗಮನ ಸೆಳೀತಾ ಇರುವಂತದ್ದು ಇತ್ತ ಮತ್ತೊಂದಿಷ್ಟು ಮಾತಿಗೆ ಮಾತು, ಅದಕ್ಕೆ ಕೌಂಟರ್ ಎನ್ನುವಂತ ನಿಟ್ಟಿನಲ್ಲಿ ಈಶ್ವರಾನಂದ ಶ್ರೀಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ರು ಅಂತ ಹೇಳಿ ಆ ಸ್ವಾಮಿಗಳು ಮಾತನಾಡ್ತಾರೆ. ಬಹುಶಃ ಆ ಮಾತನ್ನ ಅವರು ಆಡಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ 2,000 ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಸಹಿಸಕ್ಕಾಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ. ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ರು ಅಂತ ಹೇಳಿ ಆ ಸ್ವಾಮಿಗಳು ಮಾತನಾಡ್ತಾರೆ. ಬಹುಶಃ ಆ ಮಾತನ್ನ ಅವರು ಆಡಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ 2,000 ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಸಹಿಸಕ್ಕಾಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ. ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ